ಈಗ ವಿಷ್ಣು ಸಹಸ್ರನಾಮದ 43ನೇ ಶ್ಲೋಕ ಜೊತೆಗೆ ಪುಬ್ಬ ನಕ್ಷತ್ರದ 3ನೇ ಪಾದದವರ ಗುಣಲಕ್ಷಣಗಳು ಏನು ಎಂತದ್ದು ಅಂತ ತಿಳಿಸ್ಕೊಡೋ ಸಮಯ ಏನ್ ಹೇಳ್ತೀರಾ? ವೀಕ್ಷಕರೇ, ಇವತ್ತಿನ ವಿಷ್ಣು ಸಹಸ್ರನಾಮದಲ್ಲಿ ಪುಬ್ಬ ನಕ್ಷತ್ರ 3ನೇ ಪಾದ ಅಂತ ಹೇಳಿದ್ವಿ. ಪುಬ್ಬ ನಕ್ಷತ್ರದವರು ಸಾಧಾರಣವಾಗಿ ಕೋಪಿಷ್ಟ್ರು ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ನೀವು 3ನೇ ಪಾದದವರಿಗೆ ಕೋಪ ತಾಪ ಅನ್ನೋದೆಲ್ಲ ಜಾಸ್ತಿ, ಉಷ್ಣಾಂಶ ಹೆಚ್ಚು ಅಂತ. ಗಂಡು ಮಕ್ಕಳ ಮೇಲೆ ವಿಶೇಷವಾಗಿ ವ್ಯಾಮೋಹ, ಹೆಣ್ಣು ಮಕ್ಕಳ ಕಂಡ್ರೇನೆ ಆಗಲ್ಲ ಅನ್ನೋ ರೀತಿ ಇದು ಬಿಡ್ತಾರೆ ಆ ಪುಬ್ಬ ನಕ್ಷತ್ರರು. ಆಗೇನು ಮಾಡೋದು ಅಂದರೆ, ಇವರಲ್ಲಿ ಇಲ್ಲ ಗಂಡು ಮಕ್ಕಳಿದ್ರೆ ಇಲ್ಲ ಹೆಣ್ಣು ಮಕ್ಕಳಿದ್ರೆ ಒಂದೇ ಮಗು ಇದ್ರೆ ಪರವಾಗಿಲ್ಲಪ್ಪ, ಅದೃಷ್ಟ. ಇಬ್ಬರು ಇದ್ದ ಪಕ್ಷದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಗೊತ್ತೇ ಇಲ್ಲದೆ ಆ ತಾಯಿಯಾದ ಚಂದ್ರ ಆ ನಕ್ಷತ್ರಕ್ಕೆ ಹಾಗೆ ಮಾಡಿಬಿಡ್ತಾನೆ. ಅದಕ್ಕೆ ಸೂರ್ಯನ ಕಿರಣದಲ್ಲಿ ಇವತ್ತೇನು ಮಾಡಬೇಕು, ಇವರು ಆದಷ್ಟು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು ಅನುಕೂಲ ಇದ್ದರೆ, ಇಲ್ಲದೇ ಇದ್ರೆ ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು, ಇಲ್ಲದಿದ್ದರೆ ಕನಿಷ್ಠ ಪಕ್ಷ ಬೆಳ್ಳಿ ಉಂಗುರವನ್ನ ಬೆಳ್ಳಿ ಲೋಹವನ್ನ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡು ಆ ನೀರನ್ನು ಸೇವಿಸಬೇಕು ಪ್ರತಿದಿನ ರಾತ್ರಿ ಮಲಗೋ ಮುನ್ನ. ಅದಕ್ಕೆ ಬೆಳಗಿನ ಜಾವ ಕೆಲವರಿಗೆಲ್ಲ ತಾಮ್ರ ಚೊಂಬಲ್ ಹಾಕೊಂಡು ಕುಡೀರಿ ಅಂತೀನಿ, ಇವ್ರಿಗೆ ಮಾತ್ರ ರಾತ್ರಿ ಎಲ್ಲ ಊಟ ಗೀಟ ಎಲ್ಲ ಆಗೋದ್ಬೇಕು. ರಾತ್ರಿ ಮಲಗೋವಾಗಿ ಪುಬ್ಬ ನಕ್ಷತ್ರ 3 ಮತ್ತು 4ನೇವರು ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಆದಷ್ಟು ರಾತ್ರಿ ಹೊತ್ತು ಲೋಹ ನುಂಗ್ಬಿಡ್ಬೇಡಿ, ಅರ್ಥ ಆಯ್ತಾ? ಸಿಗಾಕೊಂಡ್ಬಿಡುತ್ತೆ, ಆಮೇಲೆ ಬೆಳಗ್ಗೆ ಆಪರೇಷನ್ ಮಾಡಬೇಕು. ನಿಧಾನಕ್ಕೆ ಅದನ್ನು ತೆಗೆದು ಅದೆಷ್ಟು ಚೆನ್ನಾಗಿ ಅಂದರೆ ಬೆಳಗ್ಗೆನೇ ಹಾಕಿ ಇಟ್ಬಿಟ್ರೆ ರಾತ್ರಿ ಕುಡಿಬೇಕಪ್ಪ ಅಂತ ಹೇಳಿ ಒಂದು ಲೋಟದಲ್ಲೋ ಅಥವಾ ಅದು ಚೊಂಬಲ್ಲೋ ನಿಮ್ಗೆ ಎಷ್ಟು ನೀರು ಕುಡಿತೀರೋ ಅದು ನೀರು ಕುಡಿದು ಮಲ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ತಿರುಗಿ ಒಂದು ಸಿಗರೇಟ್ ಸೇದೋದು ಅಥವಾ ಅದಾದ್ಮೇಲೆ ಏನಾದರೂ ಒಂದು ಬಾಯಾಡಿಸೋದು ಹೀಗೆ ಮಾಡಬಾರ್ದು, ಅದೇ ಲಾಸ್ಟ್ ಆಗಿರಬೇಕು. ಆಮೇಲೆ ಮಲ್ಕೊಂಡು ನಿದ್ದೆ ಮಾಡಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಆ ಚಂದ್ರ ದೋಷಗಳು ಹೋಗುತ್ತೆ. ಪುಬ್ಬ ನಕ್ಷತ್ರದವ್ರಿಗೆ ಈ ಒಂದು ರೋಗ ಅಂತಿದೆ. ಏನು ರೋಗ ಅನ್ನೋದಕ್ಕೆ ಮೊದಲಾಗಿ ಸಾಕ್ಷಾತ್ ವಿಷ್ಣುನ ಸ್ವಾಗತಿಸ್ಬಿಡೋಣ. ಅಲ್ಲಾದ ಮೇಲೆ ನೀವು ಏನು ಮಾತಾಡಬೇಕು ಹೇಳ್ತೀನಿ, ಕಾಯ್ತಾ ಇರಿ. ಕರೀರಿ ದೇವರನ್ನ. ಸಾಧಾರಣವಾಗಿ ಪುಬ್ಬ ನಕ್ಷತ್ರ, ಮಖ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರದವರಿಗೆ ಅಹಂಭಾವ ಅಂತ ಹೇಳಿದ್ನಲ್ಲ, ಸ್ವಲ್ಪ ಮಟ್ಟಿಗೆ ಗುರು ಹಿರಿಯರನ್ನ ಗೌರವಿಸದೆ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ದೊಡ್ಡವರು ಅಂದರೆ ಯಾವುದಾದ್ರೂ ಒಂದು ಸಾಧು ಸಂತರಂದರೆ ಸ್ವಲ್ಪ ಟೀಕೆ ಟಿಪ್ಪಣಿ ಮಾಡಿ ಅನ್ನೋದು, ಹಾಸ್ಯವಾಗಿ ಆಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ಕೆಲವರೆಲ್ಲ ಯಾವ ಕಾಲಕ್ಕೂ ದೇವಸ್ಥಾನ ಅರ್ಚಕರನ್ನ ಆಡ್ಕೊಳ್ತಕ್ಕಂಥದ್ದು, ಯಾರೋ ದುಂಡಗಿದ್ರೆ ದುಂಡಗಿರೋರನ್ನ ಆಡ್ಕೊಳ್ಳೋದು. ಈ ದುಂಡಗಿರೋರೆಲ್ಲ ಗುರು ಅಂತ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಅದು ತಲೆಗೆ ಇಟ್ಕೋಬೇಕು. ಯಾವತ್ತು ಹಸುಗಳನ್ನು ಹಟ್ ಪಟ ಹೊಡೆಯೋದು, ಅದು ಅಡ್ಡವಾಗಿ ನಿಂತಿದ್ರೆ ಹೋಗಬೇಕು ಅಂತ ಗುದ್ದೋದು, ಇಲ್ಲ ಪಟ 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 ಅಂತ ಚೆನ್ನಾಗಿ ಎತ್ತನ ಹಸುನ ಬಾರಿಸೋದು, ಇದೆಲ್ಲ ಗುರುದೋಷಗಳು. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದುಂಡಗಿರೋ ವ್ಯಕ್ತಿ, ಬ್ರಾಹ್ಮಣರು, ಅರ್ಚಕರು, ದೊಡ್ಡ ಗುರು ಹಿರಿಯರು, ಇಲ್ಲ ವಯಸ್ಸಾದ ತಾತ ಅಜ್ಜೀಂದ್ರು, ಇದೆಲ್ಲ ಗುರು ಹಿರಿಮೆ. ಅದಕ್ಕೆ ಗುರು ತತ್ವ ಇದೆಲ್ಲರಿಗೂ ಆವರಿಸ್ಕೊಂಡ್ರಿಂದ ಇವರುಗಳನ್ನ ನೀವು ಟೀಕೆ ಟಿಪ್ಪಣಿ ಮಾಡೋದಾಗಲಿ, ಬೈದ್ರೋ ತಗೊಳ್ಳಾಗಲಿ ಅಥವಾ ಹಾಸ್ಯವಾಗಿ ಫ್ರೆಂಡ್ಸಲ್ಲಿ ಕುಕ್ಕರ್ಸ್ಕೊಂಡು ನೀವೇನಾದರೂ ಮಾಡಿದಾಗ ಈ ದೋಷಗಳು ಬೇಗ ಆವರಿಸ್ಕೊಳ್ಳುತ್ತೆ. ಅದಕ್ಕೆ ನಿಮ್ಮಂಥ ಪುಬ್ಬ ನಕ್ಷತ್ರದವ್ರು ಏನು ಮಾಡಬೇಕು, ಆವಾಗ ಯಾವ್ದಾದ್ರು ನಿಮ್ಮ ಗುರುಗಳನ್ನ, ನಿಮ್ಮ ಮಠಗಳಿಗೆ, ನಿಮ್ಮ ಹಿರಿಯರಿಗೆ ಹಲೋ ಅನ್ಬೇಕು. ತಾತ ಅಜ್ಜಿಂದ್ರೆ ಎಲ್ಲಾದ್ರೂ ಇದ್ರೆ ಹೋಗಿ ಮಾತಾಡ್ಸ್ಕೊಂಡ್ಬರ್ಬೇಕು. ಕೆಲವರು ತಾತ ಅಜ್ಜಿಂದ್ರನ್ನೇ ಮಾತಾಡಿಸದೇ ಇರತಕ್ಕಂಥವ್ರು ಇವತ್ತಿಗೂ ಇದ್ದಾರೆ. ಅಂದರೆ ಅವ್ರನ್ನೇನೋ ಕೇವಲವಾಗಿ ಬಿದ್ದಿರ್ತಾರೆ ಬಿಡು ನಮ್ಮ ತಾತ ನಮ್ಮ ಅಜ್ಜಿ ಅನ್ನೋ ಲೆವೆಲ್ಗೆ, ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಬಾಂಧವ್ಯ. ಆ ತಾತ ಅಜ್ಜಿಯಿಂದನೇ ನಿಮ್ಮ ತಂದೆ ತಾಯಿ ಬಂದಿರೋದು, ನಿಮ್ಮ ತಂದೆ ತಾಯಿಯಿಂದಲೇ ನೀವು ಬಂದಿರೋದು, ಡೈರೆಕ್ಟಾಗಿ ಹಾಗೆ ಹುಟ್ಟು ಬಂದು ಧಬಾಳಂತ ಬಿದ್ದಿಲ್ಲ. ಅದಕ್ಕೋಸ್ಕರ ಆ ಗುರು ಹಿರಿಯರನ್ನ ಗೌರವಿಸ್ಕೊಳ್ಳೋದನ್ನ, ಘನತೆನ, ಗಾಂಭೀರ್ಯವನ್ನ ಕಲ್ತ್ಕೋಬೇಕು ಪುಬ್ಬ ನಕ್ಷತ್ರದವರು. ಮಖ ನಕ್ಷತ್ರದವರು, ವಿಶೇಷವಾಗಿ ಉತ್ತರ ನಕ್ಷತ್ರ, ಇವ್ರಿಗೆಲ್ಲ ಏನು ಅಂದರೆ ಆ ಸೂರ್ಯನ ಮನೆ ಅಲ್ವಾ, ನಾನೇ ರಾಜ ಅನ್ನೋ ರೀತಿ ಅವರಲ್ಲಿ ಇರತಕ್ಕಂಥದ್ದು ಸ್ವಭಾವ ಗುಣ ಒಳಗಿಂದ ಬಂದ್ಬಿಟ್ಟಿರುತ್ತೆ ಸೂರ್ಯನ ಮುಖಾಂತರ. ಏನು ಮಾಡೋದು, ಇದಕ್ಕೆಲ್ಲ ಪರಿಷ್ಕಾರ ಏನೋ, ಸದಾ ಗುರು ಸೇವೆಯಲ್ಲಿರಬೇಕು, ಸದಾ ದೇವರ ನಾಮಸ್ಮರಣೆ ಮಾಡ್ಕೋಬೇಕು, ಸದಾ ಅರಳಿ ಮರ, ಆಲ್ದ ಮರ ಅಲ್ಲ ಅರಳಿ ಮರವನ್ನ ಪ್ರತಿ ದಿನ ಪ್ರತಿ ಕ್ಷಣ ಅರಳಿ ಮರನ ಸುತ್ತಬೇಕು. ಯಾಕೆ ಅಂದರೆ ನಿಮಗೆ ಸಂತಾನಗಳು ಅಬಾರ್ಷನ್ಸ್ ಜಾಸ್ತಿ, ಒಂದೇ ಒಂದು ರೋಗ ಅನ್ನಲ್ಲ. ಅಂದರೆ ನಿಮಗೆ ಕರೆಕ್ಟಾಗಿ ಪುಬ್ಬ ನಕ್ಷತ್ರದವ್ರಿಗೆ ಹುಟ್ಟಕ್ಕೆ ಮೊದಲು ಒಂದು ಮಗು ಆದರೂ ಹೋಗುತ್ತೆ, ಇದು ಸತಸಿದ್ಧ. ಯಾಕೆಂದರೆ ರಾಹು ನಿಮಗೆ ಮಿತ್ರ. ಸೊ ಒಂದು ಮಗುನ ಕಿತ್ಕೊಳ್ಳೇಬೇಕು. ನಾಯಿಗಳು ನೋಡಿ 10 ಮಕ್ಕಳಾಗತ್ವೆ, 2 ನುಂಗ್ಬಿಡುತ್ತವೆ. ಹಾಗೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ರಾಹು ಗರ್ಭಕೋಶ ಮಗುನ ದಹನ 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 ಮಾಡಿಸುತ್ತೆ. ಅದಕ್ಕೆ ಹುಟ್ಟಿದ ಮೇಲಾದರೂ ಚಿಕ್ಕ ವಯಸ್ಸು ಮಗು ಸತ್ತೋಗ್ಬೋದು, ಅಥವಾ ಹುಟ್ಟಿದ ಮೇಲೆ ಮಗು ಸತ್ತು ಹೋಗಿ ಹುಟ್ಟುತ್ತೀರಿ, ಇಲ್ಲ ಗರ್ಭಕೋಶದಲ್ಲೇ ಅಬಾರ್ಷನ್ ರೀ. ಅದಕ್ಕೆ ನೀವೇನು ಮಾಡಬೇಕು, ಇದೆಲ್ಲ ಗುರು ಕಾರಣ. ಅದಕ್ಕೆ ರಾಹು ಬೃಹಸ್ಪತಿ ನಿಮ್ಮ ದೇಹದಲ್ಲೆಲ್ಲ ಸ್ವಾಭಾವಿಕವಾಗಿ ಸೂರ್ಯನಿಗೆ ಬಂದಿರತಕ್ಕಂಥ ದೋಷಗಳು. ನೀವು ಅದಕ್ಕೆ ಏನು ಮಾಡಬೇಕು, ಪರಿಹಾರ ಸೂಕ್ತವಾಗಿ ಗುರುಗಳನ್ನ
ಗುರುವಾರಗಳಲ್ಲಿ ನಮಸ್ಕಾರಗಳನ್ನ ರಾಘವೇಂದ್ರ ಸ್ವಾಮಿ, ಶಿರ್ಡಿ ಸಾಯಿಬಾಬಾ ಅಥವಾ ಅರಳಿ ಮರಗಳನ್ನ ಇದನ್ನೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ದತ್ತಚರಿತ್ರೆನೋ, ಗುರು ಹಿರಿಯರನೋ, ಹಸುಗಳನ್ನ, ಕಾಮ ಪೂಜೆಗಳೋ ಯಾವ ರೀತಿ ಆದರೂ ಈ ಒಂದು ಸೇವೆಯಲ್ಲಿ ಮಾಡಬೇಕು. ಬನ್ನಿ ಶ್ಲೋಕ ನೋಡೋಣ, ಇನ್ನಷ್ಟು ಅರ್ಥ ಏನು ಹೇಳುತ್ತೆ ನೋಡೋಣ. ರಾಮೋ ವಿರಾಮೋ ವಿರಜೋ ಭಾರ್ಗೋ ನೇಜೋ ನಜೋ ನಜಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ರಾಮೋ ವಿರಾಮೋ ವಿರಜೋ ಭಾರ್ಗೋ ನೇಜೋ ನಜೋ ನಜಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ನೋಡಿ ವೀಕ್ಷಕರೇ, ಇವತ್ತಿನ ಪುಬ್ಬ ನಕ್ಷತ್ರ 3ನೇ ಪಾದದವರಿಗೆ ಸಾಧಾರಣವಾಗಿ ರಾಮಕೋಟಿ ಜಪವನ್ನ ಅಥವಾ ರಾಮಶೇಷವನ್ನ ಯಾವತ್ತೂ ಓದ್ತಾ ಇರಬೇಕು, ಪೂಜೆ ಪುನಸ್ಕಾರ ಮಾಡ್ತಾ ಇರಬೇಕು. ರಾಮಶೇಷ ಜಪ ಅಂತಕ್ಕಂಥದ್ದು ಊದತಕ್ಕಂಥದ್ದು ಅಂತ. ಅಂದರೆ ನೀವೇನು ಮಾಡಬೇಕು, ಗೋವು ಇರುತ್ತೆ, ಒಂದು ಹಸು ಇರುತ್ತೆ, ಹಸು ಕಿವಿಲಿ ಹೇಳೋದು, ಇಲ್ಲ ಪಂಚಾಕ್ಷರಿ ಜಪವನ್ನ ನಂದೀಶ್ವರನ ಕಿವಿಯಲ್ಲಿ, ಬಲಗಿವಿಲಿ ಹೀಗೆ ಊದೋದು. ಅದನ್ನು ಏನು ಅಂದರೆ ನಿಮ್ಮ ಕಷ್ಟಗಳು ಹೇಳ್ಕೊಳಕ್ಕಿಂತ ಶ್ರೀರಾಮ 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 ಅಂತ ಹೇಳಬೇಕು ಹಸುಗಳಲ್ಲಿ. ಆಗ ಸೂರ್ಯನೇನು ಮಾಡ್ತಾನೆ, ಹಸು ಒಳಗೆ 300 ಮುಕ್ಕೋಟಿ ದೇವತೆಗಳೇ ಸೂರ್ಯನ ವಾಸವಾಗಿದ್ದ ಸ್ಥಳಕ್ಕೆ ಈ ಕಿವಿಯ ಮುಖಾಂತರ ಕಾಮಧೇನೋ ಪೂಜೆ ಆಗತ್ತೆ. ಅದೇ ರೀತಿಯಾಗಿ ನಂದೀಶ್ವರನಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಬೇಕು. ಯಾಕೆ ಅಂದ್ರೆ ಆ ನಂದೀಶ್ವರನಿಗೆ ಪಂಚಾಕ್ಷರ ಜಪವನ್ನ ಮಾಡಿದಾಗ ಶಿವನು 2 ಕೊಂಬಿನ ಮಧ್ಯದಲ್ಲಿ ಪಾರ್ವತಿ ಜೊತೆ ನಾಟ್ಯವಾಡುತ್ತಿದ್ದಮೇ ಈ ಗುರುದೋಷ ಹೋಗುತ್ತೆ. ಅದಕ್ಕೆ ಪ್ರದೋಷ ಸಮಯ ಅಂತ ಕರಿತೀವಿ. ಸಾಧಾರಣವಾಗಿ ಈಶ್ವರನ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇರಬೇಕು, ರಾಮರ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು, ತುಳಸಿ ರಾಮಚಂದ್ರನ್ ಕೊಡ್ತಾ ಇರಬೇಕು. ಯಾಕೆಂದ್ರೆ ನೀವು ಇರೋದೇ ಸಿಂಹರಾಶಿ. ಸಿಂಹರಾಶಿ ಯಾರು? ಸಿಂಹ ಕುಲ ಅನುಗ್ರಹವನ್ನ ಸೂರ್ಯವಂಶಸ್ಥನಾಗಿರ್ತಕ್ಕಂಥ ರಾಮಚಂದ್ರ. ನಮೋ ರಾಮ ರಾಮೇತಿ ರಮೇ ರಾಮೋ ಮನೋರಮೆ ಸಹಸ್ರನಾಮದತ್ಯುಲ್ಯಂ ಶ್ರೀರಾಮ ನಾಮವರಾನನೆ. ಇದು ಈಶ್ವರ ವಾಚ. ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರ ವಾಚ. ಇದನ್ನು ನೀವು ಯಾವತ್ತೂ ಹೇಳ್ಕೊಳ್ಳಿ. ಈಶ್ವರ ವಾಚ ಅಂದ್ರೆ ಏನಂದ್ರೆ, ಮುಂದಿನ ದಿವಸ ಜನಗಳು ಫಾಸ್ಟ್ ಫುಡ್ ಕೇಳ್ತಾ ಇದ್ದಾರೆ, ನನ್ನ ಮಕ್ಕಳು ಫುಲ್ ವಿಷ್ಣು ಸಹಸ್ರನಾಮ ಹೇಳ್ಕೊಳಕ್ ಆಗಲ್ಲ, ಅಟ್ಲೀಸ್ಟ್ ಈ ಒಂದು ಶ್ಲೋಕನ 3 ಸಲ ಹೇಳಿದ್ರೆ ಒಂದು ವಿಷ್ಣು ಸಹಸ್ರನಾಮಕ್ಕೆ ಸಮ, ಅದಕ್ಕೆ ಹೇಳ್ದಷ್ಟೇ ಫಲ ಸಿಗತ್ತೆ ಅಂತ ಈಶ್ವರ ಮೊದಲೇ ಮಾತಿಟ್ಬಿಟ್ರು. ಅದಕ್ಕೆ ಈಶ್ವರ ವಾಚ. ಏನ್ ಹೇಳಿ, ನಮೋ ರಾಮ ರಾಮೇತಿ ರಮೇ ರಾಮೋ ಮನೋರಮೆ ಸಹಸ್ರನಾಮದತ್ಯುಲ್ಯಂ ಶ್ರೀರಾಮ ನಾಮ ವರಾನನೆ. 3 ಸಲ ಹೇಳ್ಕೋಬೇಕು, ನಾಪ್ಕ ಇಟ್ಕೊಳ್ಳಿ. ಇದನ್ನ ಎಷ್ಟಲ್ಲಿ ಹೇಳ್ಕೊಂತಿರೋ ಈ ಪುಬ್ಬ ನಕ್ಷತ್ರದವರು, ಮಖಾ ನಕ್ಷತ್ರದವರು, ಉತ್ತರ ನಕ್ಷತ್ರದವರು, ಸಿಂಹ ರಾಶಿಯಲ್ಲಿರ್ತಕ್ಕಂಥ ವಿಶೇಷ ಸೂರ್ಯ ನಾರಾಯಣನ ಸ್ಮರಣೆ ಮಾಡ್ಕೊಂಡ ಹಾಗೆ ರಾಮ ಸೂರ್ಯ ವಂಶಸ್ಥ, ಅವ್ನಿಗೆ ಹೇಳ್ದಂಗಾಯ್ತು ಈಶ್ವರ ವಾಚ. ಈಶ್ವರನಿಗೂ ನಮಸ್ಕಾರ ಮಾಡ್ದಂಗಾಯ್ತು, ಯಾಕಂದ್ರೆ ಅವ್ನು ಹೇಳಿದ್ವಿ ಶ್ಲೋಕನ ನೀವು ಹೇಳ್ದಂಗಾಯ್ತು ವಿಷ್ಣು ಸಹಸ್ರನಾಮದೆ. ತದನಂತರ ಈ ನಕ್ಷತ್ರ, ಈ ಪಾದವನ್ನ ನೀವು ಹೇಳ್ಕೊಂಡ ಬಂದ್ರೆ ಫಲಾಫಲಗಳು ಏನು ಅಪೇಕ್ಷೆ ಇಲ್ಲದೆ ಕೊಡ್ತಾನೆ ಅಂದ್ರೆ ಅಷ್ಟಿಷ್ಟಲ್ಲ, ಎಲ್ಲ ಒಳ್ಳೇದಾಗತ್ತೆ. ಕಾಯ್ತಾರೆ ಮತ್ತಷ್ಟು ಪಾದಗಳು, ಇನ್ನಷ್ಟು ನಕ್ಷತ್ರಗಳಿಗೆ ಹೋಗಕ್ಕೆ ನೀವೇನ್ ಮಾಡಬೇಕು, ಹೀಗೆ ಕಾರ್ಯಕ್ರಮಗಳನ್ನ, ಆಧ್ಯಾತ್ಮಿಕ ಚಿಂತೆಯನ್ನ, ಬ್ರಹ್ಮಾಂಡ ಲೋಕವನ್ನ ಬೆಳಗ್ಗೆ 9 ರಿಂದ 10 ಆದ್ಮೇಲೆ ಬೇರೆ ಎಲ್ಲ ಬರೀ ಆಧ್ಯಾತ್ಮದಲ್ಲಿ ಮುಳುಗಬೇಕು.